ಮಾಜಿ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ಬದುಕಿನಿಂದ ಜನಮನದಲ್ಲಿದ್ದಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್ ಜೊತೆಗಿನ ವಿಚ್ಛೇದನದ ನಂತರ ಸಾನಿಯಾ ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸುದ್ದಿಯಲ್ಲಿದ್ದಾರೆ. ಸಾನಿಯಾ ಕೆಲವು ವರ್ಷಗಳ ಹಿಂದೆ ಟೆನ್ನಿಸ್ನಿಂದ ನಿವೃತ್ತರಾಗಿದ್ದರು. ಟೆನ್ನಿಸ್ ಕ್ಷೇತ್ರವನ್ನ ಆಳಿದ ನಂತರ ಸಾನಿಯಾ ಇದೀಗ ಹೊಸ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ಟೆನ್ನಿಸ್ ತಾರೆ ಇದೀಗ ಟಿವಿ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಸಾನಿಯಾ ಅವರು ಹೊಸ ವೃತ್ತಿ ಜೀವನವನ್ನ ಆರಂಭಿಸಿದ್ದಾರೆ. ಅಂದರೆ ನಿವೃತ್ತಿಯ ನಂತರ ಕ್ರೀಡಾಪಟುಗಳಿಗೆ ನಿರೂಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾನಿಯಾ ತನ್ನದೇ ಆದ ಟೆನ್ನಿಸ್ ಅಕಾಡೆಮಿಯನ್ನ ಹೊಂದಿದ್ದಾರೆ. ಅವರು ಈ ಅಕಾಡೆಮಿಯ ಮೂಲಕ ಚೆನ್ನಾಗಿ ಹಣ ಗಳಿಸ್ತಾರೆ. ಸದ್ಯ ಸಾನಿಯಾ ತನ್ನ ಮಗನೊಂದಿಗೆ ದುಬೈನಲ್ಲಿ ನೆಲೆಸಿದ್ದಾರೆ. ತಾವು ಟೆನ್ನಿಸ್ ಜಗತ್ತಿನಲ್ಲಿ ಸಕ್ರಿಯವಾಗಿ ಇರದಿದ್ದರೂ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕೆಗೆ ಅಪಾರ ಅಭಿಮಾನಿಗಳಿದ್ದಾರೆ. ಸಾನಿಯಾ ಸಂಪತ್ತಿನ ಬಗ್ಗೆ ಮಾತನಾಡುವುದಾದರೆ ಟೆನ್ನಿಸ್ ಆಡುವ ಮೂಲಕ 52 ಕೋಟಿ ರೂಪಾಯಿ ಮತ್ತು ಜಾಹೀರಾತುಗಳಿಂದ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಗಳಿಸುತ್ತಾರೆ. ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಾಗಿ ಆಕೆ 50 ರಿಂದ 60 ಲಕ್ಷ ರೂಪಾಯಿಯಷ್ಟು ಪಡೆಯುತ್ತಾಳೆ. ಈಗ ಆಕೆಯ ಸಂಪತ್ತು 200 ಕೋಟಿ ರೂಪಾಯಿ ಇದೆ ಎಂದು ಹೇಳಲಾಗುತ್ತೆ. ಸಾನಿಯಾ ವಾರ್ಷಿಕವಾಗಿ ಕ್ರೀಡೆಯಿಂದ 3 ಕೋಟಿ ರೂಪಾಯಿ ಮತ್ತು ಜಾಹೀರಾತುಗಳಿಂದ 25 ಕೋಟಿ ರೂಪಾಯಿ ಗಳಿಸುತ್ತಾರೆ. ಈಕೆಗೆ ಹೈದರಾಬಾದ್ನಲ್ಲಿ ಐಷಾರಾಮಿ ಮನೆ ಇದೆ. ಇದರ ವೆಚ್ಚ 13 ಕೋಟಿ ರೂಪಾಯಿ. 2012ರಲ್ಲಿ ಸಾನಿಯಾ ಈ ಮನೆಯನ್ನ ಖರೀದಿಸಿದ್ರು. ಸಾನಿಯಾ ತಾಂತ್ರಿಕ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಇದಲ್ಲದೆ ದುಬೈನ ದ್ವೀಪವೊಂದರಲ್ಲಿ ಐಷಾರಾಮಿ ಬಂಗಲೆಯನ್ನ ಹೊಂದಿದ್ದಾರೆ. ಸಾನಿಯಾ ಮಿರ್ಜಾ ಅವರ ಗ್ಯಾರೇಜ್ ನಲ್ಲಿ ಐಷಾರಾಮಿ ಕಾರುಗಳ ಸಂಗ್ರಹವಿದೆ. ಸಾನಿಯಾ ಅವರು BMW X3 ಮತ್ತು ಪೋರ್ಷೆ ಕ್ಯಾರೆರಾ GT ಸಹ ಹೊಂದಿದ್ದಾರೆ. ಇದಲ್ಲದೆ ಮರ್ಸಿಡೀಸ್ ಜಾಗ್ವಾರ್ XE, BMW 7 ಸೀರೀಸ್, ಆಡಿ, ಮರ್ಸಿಡೀಸ್ ಬೆನ್ಸ್ ಮತ್ತು ರೇಂಜ್ ರೋವರ್ ನಂತಹ ದುಬಾರಿ ಕಾರುಗಳನ್ನ ಸಹ ಹೊಂದಿದ್ದಾರೆ. ಇದೀಗ ಸಾನಿಯಾ ತಮ್ಮ ಮಗನೊಂದಿಗೆ ರಾಜ್ನಂತೆ ಜೀವನವನ್ನ ನಡೆಸ್ತಾ ಇದ್ದಾರೆ.